ಎಲ್ಲರಿಗೂ ಬೆಳಗಿನ ಶುಭೋದಯ. ಆ್ಯಸ್ ಯೂಶುವಲ್ ನಾನು ಮಾರ್ನಿಂಗ್ ಚಿನ್ನು ಮಾತಾಡ್ಸೋದ್ರಿಂದ ಸ್ಟಾರ್ಟ್ ಆಗುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣವೇ ಫ್ರೆಶ್ ಅಪ್ ಆಗಿ ರಾಯರಿಗೆ ದೀಪ ಹಚ್ಚಿ ಮನೆ ದೇವರಿಗೆ ದೀಪ ಹಚ್ಚಿ ನಾವೆಲ್ಲೋ ಹೊರಡ್ತಾ ಇದ್ದೀವಿ. ನಾನು ಮತ್ತು ನಮ್ಮಮ್ಮ ಎಲ್ಲಿಗೆ ಅಂತ ಇನ್ನು ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ನಾವು ಬಸ್ ಹತ್ತಿ ರಾಮನಗರದಿಂದ ಎಲ್ಲಿಗೆ ಹೊರಟೋ ಗೊತ್ತಾ? ತುಂಬಾ ಸ್ಟ್ರಗಲ್ ಮಾಡಿ ತುಂಬಾ ಫೇಸ್ ಮಾಡಿ ಎಲ್ಲಿಗೆ ಬಂದಿದ್ದು ಅಂದರೆ ನಮ್ಮ ಅಮ್ಮ ಅಂದರೆ ಗೌರಿಗೆರೆ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ. ಇದು ಚನ್ನಪಟ್ಟಣದಿಂದ ಸುಮಾರು ಕಿಲೋಮೀಟ್ರ್ ದೂರ. ಅಲ್ಲಿಂದ ನಾವು ಆಟೋ ಬಸ್ಸು ಎಲ್ಲನೂ ಸಿಗುತ್ತೆ, ಅಲ್ಲಿಂದ ಟ್ರಾವೆಲ್ ಮಾಡಿಕೊಂಡು ಅಮ್ಮನವ್ರ ಕ್ಷೇತ್ರಕ್ಕೆ ಬಂದಿದ್ದು. ನಾನು ಇದೇ ಫಸ್ಟ್ ಟೈಮ್ ಬಂದಿದ್ದು. ನಾನು ಚಿಕ್ಕ ವಯಸ್ಸಲ್ಲಿ ಬಂದಿದ್ದೆ. ಆವಾಗ ಈ ದೇವಸ್ಥಾನ ಏನು ಅಷ್ಟೊಂದು ಇಂಪ್ರೂವ್ಮೆಂಟ್ ಇರಲಿಲ್ಲ. ಆವಾಗ ಚಿಕ್ಕದಾಗಿ ಒಂದು ಟೆಂಪಲ್ ಇತ್ತು. ಇವಾಗ ತುಂಬ ಅತಿ ದೊಡ್ಡ ಟೆಂಪಲ್ ಆಗಿ ಜಗತ್ತಾದ್ಯಂತ ಪ್ರಸಿದ್ಧ ಆಗಿದೆ ಈ ಅಮ್ಮನವರ ಕ್ಷೇತ್ರ. ಶ್ರೀ ಕ್ಷೇತ್ರ ಗೌಡಗೆರೆ ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ನನ್ನ ಕಣ್ಣಲ್ಲಿ ನನಗೇ ನಂಬೋಕ್ಕಾಗ್ತಿಲ್ಲ, ಅಷ್ಟು ಚೆನ್ನಾಗಿದೆ. ಈ ಸಾರಥಿ ಫಿಲಮಲ್ಲಿ ಬರ್ತಿತ್ತಲ್ಲ ಚಾಮುಂಡೇಶ್ವರಿ ವಿಗ್ರಹ, ಸೇಮ್ ಅದೇ ಥರ ಕಾಣಿಸ್ತಾ ಇತ್ತು. ನನಗಂತೂ ತುಂಬ ಸರಿ ನೋಡಬೇಕು ಅನಿಸ್ತು, ಅಷ್ಟು ಚೆನ್ನಾಗಿತ್ತು. DM ಮಾಡಿ ಇದ್ರ ಲೊಕೇಶನ್ ನಾನೊಂದು ಪೇಜಲ್ಲಿ ಅಪ್ಡೇಟ್ ಮಾಡಿರ್ತೀನಿ. ಅಮ್ಮ ತೆಂಗಿನಕಾಯಿ ಕಟ್ಟಬೇಕು ಅಂತ ತುಂಬಾ ಇಷ್ಟಪಟ್ಟಿದ್ರು. ಹಾಗಾಗಿ ನಾವು ತೆಂಗಿನಕಾಯಿಗೆ ರಸೀದಿಯನ್ನು ಖರೀದಿ ಮಾಡಿ ಇಷ್ಟಾರ್ಥ ನೆರವೇರಲಿ ಅಂತೇಳಿ ತೆಂಗಿನಕಾಯಿ ಸೇವೆಯನ್ನು ಸ್ಟಾರ್ಟ್ ಮಾಡಿ ಇದು ಮೊದಲ ದಿನದ ಸೇವೆ. ಇದು 7 ಬಾರಿ ಅಥವಾ 5 ಬಾರಿ 9 ಬಾರಿ ಅರಕೆಕಾಯನ್ನು ಕಟ್ಟಿ ಸೇವೆಯನ್ನು ಮಾಡಬಹುದು. ನಂತರ ಬಸಪ್ಪನ ಗದಿಗೆಯಲ್ಲಿ ತೀರ್ಥ ಸ್ನಾನ ಇರುತ್ತೆ. ತೀರ್ಥ ಸ್ನಾನ ಮಾಡುವುದರಿಂದ ರೋಗ ರುಜಿನ ಏನೇ ಇದ್ರೂ ಮಾಯ ಆಗ್ತದೆ. ಅಲ್ಲಿ ಟಮಟೆ ಸೌಂಡ್ಗೆ ಒಂದು ಆಂಟಿ ಮೇಲೆ ದೇವ್ರು ಬಂದುಬಿಟ್ಟಿತ್ತು. ನನಗಂತೂ ಮೈ ಜುಮ್ ಅನಿಸ್ತಾ ಇತ್ತು ಆಂಟಿ ನೋಡಿಬಿಟ್ಟು. ಅಲ್ಲೇ ತುಂಬ ಜನ ಇನ್ಸ್ಟಾ ಇನ್ಫ್ಲೂಯೆನ್ಸರು ರೀಲ್ಸು ಅದು ಇದು ಅಂತ ಬ್ಯುಸಿಯಾಗಿದ್ದರು ತುಂಬ ಜನ. ನಾನು ನೋಡಿದೆ. ನಂತರ ಅಮ್ಮನವ್ರ ದರ್ಶನ ಮಾಡಲಿಕ್ಕೆ ಅಂತ ಹೊರಟೆ. ಏನಂದರೆ ಫಸ್ಟೇ ಅರಕೆಕಾಯಿ ಕಟ್ಬಿಟ್ಟು ಆಮೇಲೆ ದರ್ಶನ ಮಾಡೋಕ್ಕೆ ಹೊರಟಿದ್ದು ನಾವು. ಯಾಕಂದರೆ ತುಂಬಾ ಕ್ಲೌಡ್ ಇತ್ತಲ್ಲ, ಹಾಗಾಗಿ ಸ್ವಲ್ಪ ಕಮ್ಮಿ ಆಗಲಿ ಕ್ಲೌಡು ಹೋಗೋಣ ಅಂತ ಹೇಳ್ಬಿಟ್ಟು ದರ್ಶನ ಮಾಡೋಕ್ಕೆ ಕ್ಯೂವಲ್ಲಿ ಹೋಗಿ. ತುಂಬಾ ರಶ್ ಇತ್ತು. ದಯವಿಟ್ಟು ನಾನು ಏನು ಹೇಳೋದು ಅಂದರೆ ಭಾನುವಾರ ಶನಿವಾರ ಆದಷ್ಟು ಬರೋದು ಕಮ್ಮಿ ಮಾಡಿ. ಯಾಕಂದರೆ ಅವತ್ತೇ ಜನ ತುಂಬಾ ಕ್ಲೌಡ್ ಇರುತ್ತೆ. ನಮಗಂತೂ ಸಾಲಲ್ಲಿ ನಿಂತು ಸಾಕಾಗಿ ದರ್ಶನ ಮಾಡೋಕ್ಕೆ ಏನಿಲ್ಲ ಅಂದರೂ 2 ಅವರ್ ಆಯಿತು. ಅಲ್ಲಿ ಕುಡಿಯೋಕ್ಕೆ ನೀರು ಇಲ್ಲ, ಹೊರಗಡೆ ಹೋಗ್ತೀವಿ ಅಂದರೆ ಹೋಗೋಕ್ಕಾಗಲ್ಲ, ಅಷ್ಟು ರಶ್ ಇತ್ತು. ಈ ಧರ್ಮಸ್ಥಳ ಕುಕ್ಕೆಗಿಂತ ಫುಲ್ಲು ರಶ್ ಇತ್ತು. ಏನಂದರೆ ಇದೊಂದು ಸಿಸ್ಟಮ್ ಇನ್ನೊಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಬೇಕು, ಅದು ಬಿಟ್ಟರೆ ಇನ್ನೆಲ್ಲ ಓಕೆ. ನಂತರ ನಾವು ದರ್ಶನ ಎಲ್ಲ ಮಾಡಿ ಆಚೆ ಬಂದು ಶಾಪಿಂಗ್ ಏನಿದೆ ಅಂತೆಲ್ಲ ನೋಡ್ತಾ ಇದ್ವಿ. ನಂತರ ಅಮ್ಮ ಪ್ರಸಾದ ತಿನ್ನೋಣ ಹೋಗೋಣ ಅಂತ ಹೇಳಿದ್ರು. ನಂತರ ನಾವು ಪ್ರಸಾದ ತಿನ್ಲಿಕ್ಕೆ ಹೋದ್ವಿ. ಅಲ್ಲಿ ತುಂಬಾ ಚೆನ್ನಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಮ್ಮ ತಟ್ಟೆಯನ್ನು ನಾವೇ ತೊಳ್ಕೊಂಡು ಸರದಿ ಸಾಲಲ್ಲಿ ನಿಂತ್ಕೊಂಡು ಏನು ಪ್ರಸಾದ ಏನು ಕೊಡ್ತಾ ಇದ್ದಾರೆ ಅಲ್ಲೋಗೋದು. ಅಂದರೆ ಅಷ್ಟೊಂದು ನಾವು ಹೋದಾಗ ಪ್ರಸಾದಕ್ಕೆ ಅಷ್ಟೊಂದು ರಶ್ ಇರಲಿಲ್ಲ. ಹಾಗಾಗಿ ಸ್ವಲ್ಪ ಬೇಗನೆ ಒಂದು 1/4 ಗಂಟೆಯಲ್ಲೆಲ್ಲ ಪ್ರಸಾದ ರೂಮಿಗೆ ಎಂಟರ್ ಆದ್ವಿ. ನಂತರ ಪ್ರಸಾದ ರೂಮಿಗೆ ಎಂಟ್ರಾಗ ತುಂಬ ಅಚ್ಚುಕಟ್ಟಾಗಿ ಏನಂದರೆ ಪ್ಲೇಸನ್ನು ನಿರ್ವಹಣೆ ಮಾಡಿದರು. ಸುತ್ತಮುತ್ತ ತುಂಬ ಸ್ಲೋಗನ್ ಹಾಕಿದ್ರು. ಅದನ್ನೆಲ್ಲ ಓದೋಕ್ಕೆ ಏನೋ ಒಂಥರ ಇಷ್ಟ ಆಗ್ತಾಯಿತ್ತು. ಸುತ್ತಮುತ್ತ ಎಲ್ಲ ಓದ್ಕೊಂಡು ನಂತರ ಪ್ರಸಾದ ಬಂತು. ಫಸ್ಟಾಗೇ ಸ್ವೀಟ್ ಹಾಕಿದ್ರು. ಅದು ಜಾಗರಿಯಿಂದ ಮಾಡಿದಂಥ ಸ್ವೀಟು ತುಂಬಾ ಚೆನ್ನಾಗಿತ್ತು. ನಂತರ ರೈಸು, ಸಾಂಬಾರು, ನಂತರ ಮಜ್ಜಿಗೆ, ರಸಮ್ಮು, ಈ ರೀತಿ ಒಂದು ಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ರು. ಎಷ್ಟೇ ಲಕ್ಷಾಂತರ ಭಕ್ತಾದಿಗಳು ಬಂದ್ರೂ ಎಲ್ಲರಿಗೂ ಪ್ರಸಾದ ಸಿಕ್ಕೇ ಸಿಗುತ್ತೆ. ಬೆಳಿಗ್ಗೆ ಹಚ್ಚಿದ ಒಲೆ ಸಾಯಂಕಾಲವರೆಗೂ ಉರಿಯುತ್ತೆ. ಅಷ್ಟು ಜನಗಳಿಗೆ ಭಕ್ತಾದಿಗಳಿಗೆ ಅನ್ನದಾಸೋಹನ ಮಾಡ್ತಾರೆ. ನಾನು ಏನು ಹೇಳೋದು ಅಂದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿಸ್ಕೊತೀನಿ, ಯಾಕಂದರೆ ಹಸಿದವ್ರಿಗೆ ಗೊತ್ತು ಅನ್ನೋದು ಬೆಲೆ ಅನ್ನೋಂಗೆ. ದಯವಿಟ್ಟು ಊಟನ ವೇಸ್ಟ್ ಮಾಡಬೇಡಿ. ಎಷ್ಟೋ ಜನ ಊಟ ಬಡಿಸ್ಬೇಕು ಆ ರೀತಿ ಈ ರೀತಿ ಅಂತ ಅರ್ಸ್ಕೊಂಡಿರ್ತಾರೆ. ಅವ್ರಿಗೂ ಕೂಡ ಅವಕಾಶವನ್ನು ಈ ಒಂದು ದೇವಸ್ಥಾನದ ಮಂಡಳಿ ಮಾಡಿಕೊಟ್ಟಿದೆ. ನೀವು ಬೇಕು ಅಂದರೆ ದೇವಸ್ಥಾನದಲ್ಲಿ ಪರ್ಮಿಷನ್ ತಗೊಂಡು ಊಟವನ್ನು ಬಡಿಸ್ಬೋದು ಭಕ್ತಾದಿಗಳಿಗೆ. ನಂತರ ನಾವು ಶಾಪಿಂಗ್ ಏನಿದೆ ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಶಾಪಿಂಗ್ ಎಲ್ಲ ಮಾಡಿದೆ. ಲಾಸ್ಟಲ್ಲಿ ನಿಮಗೆ ತೋರಿಸ್ತೀನಿ ಯಾವ ಫೋಟೋ ಪರ್ಚೇಸ್ ಮಾಡಿದ್ದೀನಿ ಅಂತ. ಫುಲ್ಲು ಸಾಕಾಗ್ಬಿಟ್ಟಿತ್ತು. ನಾನು ಬಸ್ಸಲ್ಲೆಲ್ಲ ಟ್ರಾವೆಲ್ ಮಾಡಿ ಅಭ್ಯಾಸ ಇಲ್ಲ, ಹಾಗಾಗಿ ಹಂಗೆ ಅನಿಸ್ತಿತ್ತು. ನಂತರ ಮನೆ ಕಡೆ ಬಂದೆ. ನಾನು ಯಾವ ಫೋಟೋ ತಂದಿದ್ದೀನಿ ಅಂತ ಇವಾಗ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ಅದು ಯಾವುದೂ ಇಲ್ಲ, ನಮ್ಮ ಮನೆ ದೇವರ ಫೋಟೋ.
ನಾನು ಇನ್ನು 7 ವಾರ ಸೇವೆ ಸಲ್ಲಿಸಬೇಕು ಅಂತ ಅಂದ್ಕೊಂಡಿದ್ದೀವಿ. ಸಾಧ್ಯವಾದರೆ 3 ವಾರ ಇಲ್ಲ 5 ವಾರ ನೋಡೋಣ ತಾಯಿ ಎಷ್ಟು ಬಾರಿ ನಮ್ಮನ್ನು ತನ್ನ ಕ್ಷೇತ್ರಕ್ಕೆ ಕರೆಸ್ಕೊತಾಳೆ ಅಂತ. ನಮಸ್ತೆ, ಮತ್ತೆ ಸಿಗುವ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.